40 ಎಕರೆ ಕ್ಯಾಂಪಸ್ ಇದು ಅಲಹಾಬಾದ್ನಲ್ಲಿ. ಅವರಿದ್ದಂಥ ಮಾತು, ಮನೆ, ಕುಟುಂಬ ಎಲ್ಲ ಸರ್ಕಾರಕ್ಕೆ ಬರೆದು ಬಿಟ್ಟಿದ್ದಾರೆ. ಒಂದೊಂದು ಎಕರೆ 25 ಕೋಟಿ 30 ಕೋಟಿ ಬಾಳ್ತದೆ. ಆ ಒಂದು ದೊಡ್ಡ ಸರ್ಕಾರದ ಒಂದು ಆಸ್ತಿಯಾಗಿ ಇವತ್ತು ಉಳ್ಕೊಂಡಿದೆ. ದೆಹಲಿಯಲ್ಲಿದ್ದಂಥ ಅವರ ಆಸ್ತಿಗಳು ಇವೆಲ್ಲ ಕೂಡ ಅವರ ಸ್ವಂತಕ್ಕೇನು ನನ್ನ ಎಲ್ಲ ಆಸ್ತಿಗೆಲ್ಲ ನನ್ನ ದೇಶದ್ದು ಅನ್ನೋದು ಲೆಕ್ಕಾಚಾರ ಇಟ್ಕೊಂಡಿದ್ದಂಥ ಒಂದು ದೊಡ್ಡ ಕುಟುಂಬ. ಇವತ್ತು ಅವ್ರ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಕುಟುಂಬದ ಮೇಲೆ ಹಾಕಲಿಕ್ಕೆ ಬಿಜೆಪಿಯವರು ಭಾಳ ದೊಡ್ಡ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಅದನ್ನು ಎದುರಿಸ್ತಾರೆ. ಆದರೆ ನೆಹರು ಇಲ್ಲದೆ ಈ ದೇಶ ಇಲ್ಲ ಅನ್ನೋ ಒಂದು ಮಾತು ಕೂಡ ಹಿಂದೆ ದೊಡ್ಡ ಚರ್ಚೆ ನಡೆದಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಇದಕ್ಕೆ ಕಾರಣ ಏನಂತಂದರೆ, ನಮ್ಮ ರಾಜ್ಯ ತೆಗೆದುಕೊಳ್ಳಿ ಉದಾಹರಣೆಗೆ. ಈಗ ಯಾವುದೇ BHEL, BL, ITI, BEML, ISRO ಯಾವುದೇ ತೆಗೆದುಕೊಂಡ್ರು ಕೂಡ ನಮ್ಮ ರಾಜ್ಯದಲ್ಲಿ ಅವರೇ ಇಲ್ಲೊಂದು ಈ ಬೆಂಗಳೂರು ಬಗ್ಗೆ ಒಂದು ಅಪಾರವಾದಂಥ ಅವತ್ತಿನ ಕಾಲದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ಭೂಗಳದ ಬಗ್ಗೆ ಇಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಬೇಕು, ಇಲ್ಲಿ ನಮ್ಮ ಯುವಕರು ಭಾಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂತೇಳಿ ಇವೆಲ್ಲ ನಮಗೆ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಅವತ್ತು ಪ್ರಾರಂಭವಾಗಿದ್ದು ಅವ್ರ ಕಾಲದಿಂದ. ಬೇರೆ ರಾಜ್ಯದಲ್ಲೂ ಕೆಲವು ಮಾಡಿದ್ದಾರೆ, ಆದರೆ ನಮ್ಮ ರಾಜ್ಯದಲ್ಲಿ ಅತಿ ಭಾಳ ಹೆಚ್ಚು ಮಾಡಿದ್ದಾರೆ. ಇವತ್ತು ನಮ್ಮ ಸಂವಿಧಾನದ ಬಗ್ಗೆ ನಾವು ಮಾತಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೇವೆ. ಅದನ್ನು ಇವತ್ತು ನಮ್ಮ ದೇಶದ ಗ್ರಂಥ, ಆ ಗ್ರಂಥನ ನಾವೆಲ್ಲ ಕೂಡ ನಮ್ಮ ರಕ್ಷಣೆಗೆ ನಾವು ಇಟ್ಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗುರುಸಿ ಈ